ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಗಾಯತ್ರಿ ದೇವಿಯ ಎಂಟ್ರಿಯಾಗಿ ಬಿಡ್ತಾ ಏನಾಯಿತು ಏನು ಕತೆ ಜಿ ಪಿ ತತ್ತರಿಸಿದ್ ಯಾಕೆ, ಆ ಕಡೆ ಭಾರ್ಗವಿ ಶಾಕ್ ಆಗಿದ್ದು ಯಾಕೆ, ವ್ಯಾಲೆಂಟೈನ್ಸ್ ಡೇ ದಿನ ಎಂಟ್ರಿ ಆಗಿದ್ದು ಯಾರು, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿಗೆ ರವೀಂದ್ರ ಭಟ್ಕಳ್ ಅವರು ಸಾಯೋಕ್ಕೂ ಮುನ್ನ ಜಿ ಪಿ ಪಾಟೀಲ್ ಅವರ ಗಾಯತ್ರಿ ದೇವಿಯ ವಿಷಯವನ್ನು ಹೇಳಿದ್ದಾರೆ. ಗಾಯತ್ರಿ ದೇವಿ ಜಿ ಪಿ ಪಾಟೀಲ್ನ ಮೊದಲನೇ ಹೆಂಡತಿ ಅಂತ ಕೂಡ ತಿಳಿಸಿದ್ದಾರೆ. ಆದರೆ ಈ ವಿಷಯ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ಜೆ ಪಿಯ ಹೆಸರನ್ನು ಕೇಳಿದ್ರೆ ನಿಜಕ್ಕೂ ಕೂಡ ಬೆಂಕಿ ಆಗಿಬಿಡ್ತಾನೆ. ಈ ಒಂದು ವಿಷಯನ ನೀನು ಅರ್ಜುನ್ಗೆ ತಿಳಿಸಲೇಬಾರ್ದು ಅಂತ ಮಾತು ತಗೊಂಡಿದ್ದಾರೆ. ಅದೇ ಕಾರಣಕ್ಕೆ ಇಲ್ಲಿ ಭಾರ್ಗವಿ ಅರ್ಜುನ್ ಹತ್ರ ವಿಷಯನ ಮಾತಾಡೋದಕ್ಕೆ ಮುಂದಾಗಿಲ್ಲ. ಆದರೆ ಶಕುಂತಲಾ ಅವರ ಹತ್ರ ವಿಷಯವನ್ನು ಮಾತಾಡ್ತಾಳೆ. ಗಾಯತ್ರಿ ದೇವಿ ಯಾರು ಅಂತ ಕೇಳ್ತಾಳೆ. ಶಕುಂತಲಾ ಕೂಡ ಬೆಚ್ಚಿ ಬೀಳ್ತಾರೆ. ಇದರ ನಡುವೆ ನಿರ್ಮಲಾ ಪಾಟೀಲ್ಗೆ ಗಾಯತ್ರಿ ದೇವಿ ವಿಷಯನೇ ತಿಳಿದಿಲ್ಲ ಅನ್ನೋ ವಿಷಯ ಭಾರ್ಗವಿಗೆ ಗೊತ್ತಾಗುತ್ತೆ. ಹಾಗಾಗಿ ಮಾವನ ರೂಮ್ಗೆ ಕಸ ಗುಡಿಸೋಕೆ ಅಂತ ಬಂದಂತಹ ಭಾರ್ಗವಿ ಮಾವನ ರೂಮಲ್ಲಿ ಏನಾದರೂ ಗಾಯತ್ರಿ ದೇವಿ ಬಗ್ಗೆ ಸುಳಿವು ಸಿಗಬಹುದಾ, ಈ ಮನೆಯಲ್ಲಿ ಯಾರಿಗೂ ಕೂಡ ಗಾಯತ್ರಿ ದೇವಿಯ ಹೆಸರೇ ಗೊತ್ತಿಲ್ಲ, ಹಾಗಿದ್ರೆ ಮಾವ ಏನಾದರೂ ಅವರಿಗೆ ಸಂಬಂಧಪಟ್ಟ ವಸ್ತುಗಳನ್ನೇನಾದರೂ ಬಚ್ಚಿಟ್ಟಿರಬಹುದಾ, ವಿಷಯನ ನಾನು ತಿಳ್ಕೊಳ್ಳೇಬೇಕು ಅಂದ್ಕೊಂಡಿದ್ದೆ. ಹುಡುಕಾಟಕ್ಕೆ ಶುರು ಮಾಡ್ತಾಳೆ. ಆ ಒಂದು ಹುಡುಕಾಟದಲ್ಲಿ ಕೊನೆಗೂ ಒಂದು ಪರ್ಸ್ ಸಿಗುತ್ತೆ. ಅದರಲ್ಲಿ ಒಂದಷ್ಟು ಹಳೆ ನೋಟ್ಗಳು, ಅದರ ಜೊತೆಗೆ ಒಂದು ಉಂಗುರ ಕೂಡ ಸಿಗುತ್ತೆ. ಅದನ್ನು ನೋಡಿದಂಥ ಭಾರ್ಗವಿಗೆ ಅನಿಸುತ್ತೆ ಇದೇನಾದರೂ ಗಾಯತ್ರಿ ದೇವಿ ಉಂಗುರನ ಅಂತ ಹೇಳಿ. ಅದೇ ಕಾರಣಕ್ಕೋಸ್ಕರ ಇಲ್ಲಿ ಭಾರ್ಗವಿಯ ಉಂಗುರವನ್ನೇ ನೋಡ್ತಿರ್ತಾಳೆ. ಅಷ್ಟರಲ್ಲಿ ಜಿ ಪಿ ಪಾಟೀಲ್ ಒಂದು ಲೋಟ ಕಾಫಿ ತೊಗೊಂಡು ಬಾ ನಿರ್ಮಲಾ ಅಂತ ಹೇಳಿ ರೂಮಿಗೆ ಬರ್ತಿದ್ದಾಗೇ ಮಾವ ಬಂದರು ಅಂತ ಹೇಳಿ ಆ ಉಂಗುರನ ಅಲ್ಲೇ ಬೀಳಿಸ್ಬಿಡ್ತಾಳೆ ಭಾರ್ಗವಿ. ತದನಂತರ ಜಿ ಪಿ ಪಾಟೀಲ್ ಬಂದಿದ್ದೆ, ಕಸ ಗುಡ್ಸೋಕೆ ಬಂದಿದ್ಯಾ, ಸರಿಯಾದ ಕೆಲಸನೇ ಆಯ್ಕೆ ಮಾಡ್ಕೊಂಡಿದ್ಯಾ ನೀನು, ಖಂಡಿತವಾಗ್ಲೂ ಇದೇ ನಿನಗೆ ಸರಿಯಾದಂಥ ಕೆಲಸ, ಕೋಟು ಗೀಟು ಅದೆಲ್ಲ ಬಿಟ್ಬಿಟ್ಟು ಇದೇ ರೀತಿ ಮನೆ ಕೆಲಸ ಮಾಡ್ಕೊಂಡು ಬಿದ್ದಿರು, ಅದನ್ನೇ ಹೇಳೋದು, ಯಾವತ್ತೂ ನಾವು ಮೆರಿಬಾರ್ದು, ಮೆರೆದ್ರೆ ಈ ರೀತಿ ಕೆಳಗಡೆ ಬಿದ್ದು ಹೋಗ್ತೀವಿ ಅಂತ ಹೇಳಿ ಜೆ ಪಿ ಪಾಟೀಲ್ ಭಾರ್ಗವಿಯನ್ನು ಛೇಡಿಸೋದಕ್ಕೆ ಮುಂದಾಗ್ತಾರೆ. ತದನಂತರ ನನ್ನ ಮಗ ರವೀಂದ್ರ ಭಟ್ಕಳ್ ಕೇಸನ್ನು ತಗೋತೀನಿ ಅಂತ ಹೇಳ್ದ. ನಾನು ನನ್ನ ಮಗನ ತಗೋಬೇಡ ಅಂದೆ. ನಾನು ತಗೊಳ್ಳ ರವೀಂದ್ರ ಭಟ್ಕಳ್ ಕೇಸನ್ನು, ನೀನು ಯಾವಾಗಲೂ ಒಂದು ಮಾತನ್ನು ಹೇಳ್ತಿದ್ದೆ ಅಲ್ವಾ, ನನ್ನ ಕಕ್ಷಿದಾರರು ಯಾವತ್ತೂ ನ್ಯಾಯಪರವಾಗಿರಬೇಕು, ಅವರು ನ್ಯಾಯಪರವಾಗಿದ್ದು ಅವರಲ್ಲಿ ತಪ್ಪಿಲ್ಲ ಅಂದಾಗ ಮಾತ್ರ ನಾನು ಅಂಥವ್ರ ಕೇಸನ್ನು ತೆಗೆದುಕೊಳ್ಳೋದು ಅಂತ ಈಗ ನಾನು ಕೂಡ ಅಡಾಪ್ಟ್ ಮಾಡ್ಕೋತಾ ಇದ್ದೀನಿ ಅದೇ ವಿಷಯವನ್ನು. ಹಾಗಾಗಿ ರವೀಂದ್ರ ಭಟ್ಕಳ್ ಕೇಸನ್ನು ತಗೋಬೋದಾ ನಾನು, ರವೀಂದ್ರ ಭಟ್ಕಳ್ ನ್ಯಾಯವಂತ ಆಗಿದ್ರೆ ನೋಡು ನಾನೇ ಕೇಸ್ ತಗೋತೀನಿ ಅಂತ ಹೇಳಿ ಚೇಡ್ಸೋದಕ್ಕೆ ಮುಂದಾಗ್ತಾರೆ ಜಿ ಪಿ ಪಾಟೀಲ್. ಇದರಿಂದ ಭಾರ್ಗವಿಗೆ ತುಂಬ ಅಂದರೆ ತುಂಬ ವಿಚಾರ ಆಗಿಬಿಡತ್ತೆ. ಬೇಜಾರು ಮಾಡ್ಕೊಂಡಂತಹ ಭಾರ್ಗವಿ ಅಲ್ಲಿಂದ ಹೊರಡಬೇಕು. ಬಟ್ ಅಷ್ಟರಲ್ಲಿ ಇಲ್ಲಿ ಜೆ ಪಿ ಪಾಟೀಲ್ ಕಣ್ಣಿದ್ರು ಆ ಉಂಗುರ ಬೀಳತ್ತ. ಉಂಗುರವನ್ನು ನೋಡಿ ಶಾಕ್ ಆಗ್ತಾರೆ. ಆ ಉಂಗುರವನ್ನು ಎತ್ಕೋತಾರೆ. ಉಂಗುರವನ್ನು ನೋಡಿದ್ದೆ ಶಾಕ್ ಆಗ್ತಿರೋ ಜೆ ಪಿ ಪಾಟೀಲನ್ನು ಇಲ್ಲಿ ಭಾರ್ಗವಿ ಗಮನಿಸ್ತಾಳೆ. ಮಾವ ಯಾಕೆ ಆ ಉಂಗುರವನ್ನು ನೋಡ್ತಿದ್ದಾಗೆ ಶಾಕ್ ಆದರು, ಹಾಗಿದ್ರೆ ಅವ್ರಿಗೆ ಗಾಯತ್ರಿ ದೇವಿ ನೆನಪಾಗಿರ್ಬೋದಾ, ಯಾತಕ್ಕಿರಬಹುದು ಅಂತ ಅಂದ್ಕೊಂಡಿದ್ದೆ. ಮತ್ತು ವಾಪಸ್ ಆಗ್ತಿದ್ದಾಳೆ. ಇತ್ತ ಕಡೆ ಭಾರ್ಗವಿ, ಈ ಕಡೆ ಜೆ ಪಿ ಪಾಟೀಲ್ ಈ ಉಂಗುರ ಹೇಗೆ ಹೊರಗಡೆ ಬಂತು ಅಂತ ಕೂತಿರ್ತಾರೆ. ಅಷ್ಟರಲ್ಲಿ ಭಾರ್ಗವಿ ಬಂದಿದ್ದ, ಮಾವ ನೀವಾಗಲಿ ಅರ್ಜುನ್ ಆಗಲಿ ನಮ್ಮಪ್ಪನ ಕೇಸನ್ನು ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ಗಾಯತ್ರಿ ದೇವಿ ಅಂತ ನಮ್ಮ ಕಾಲೇಜ್ ಪ್ರೊಫೆಸರ್ ಇದ್ದಾರೆ, ಅವರೇ ಈ ಕೇಸನ್ನು ತೆಗೆದುಕೋತಾರೆ ಅಂದ ತಕ್ಷಣ ಇಲ್ಲಿ ಜೆ ಪಿ ಪಾಟೀಲ್ ನಡುಕಿ ಹೋಗ್ತಾರೆ. ಅದನ್ನು ಕೂಡ ಭಾರ್ಗವಿ ಅಬ್ಸರ್ವ್ ಮಾಡ್ತಾಳೆ. ಏನಿದು ಇವಳಿಗೆ ಗೊತ್ತು ಗಾಯತ್ರಿ ದೇವಿ ಅನ್ನೋ ಹೆಸರು, ಏನಪ್ಪ ಮಾಡೋದು ಅಂತ ಹೇಳಿ ಜೆ ಪಿ ಪಾಟೀಲ್ ನಡುಕಿ ಹೋಗ್ತಿದ್ದಾರೆ. ನಂತರ ಮಾವ ನಿಮಗೋಸ್ಕರ ನಾನು ಕಾಫಿ ತೊಗೊಂಡು ಬರ್ತೀನಿ ಆಯಿತಾ ಅಂತ ಹೇಳಿ ಭಾರ್ಗವಿ ಅಲ್ಲಿಂದ ಹೊರಟು ಬಿಡ್ತಾಳೆ. ತದನಂತರ ಇಲ್ಲಿ ಅರ್ಜುನ್ ತುಂಬ ಯೋಚನೆ ಮಾಡ್ತಿದ್ದಾರೆ. ಏನಪ್ಪ ಇದು, ಭಾರ್ಗವಿ ಮನಸ್ಸಿಗೆ ತುಂಬಾ ಬೇಜಾರಾಗ್ತದೆ, ನಮ್ಮ ಮನೆಯಲ್ಲಿ ತುಂಬಾ ಆಕೆಗೆ ಅವಮಾನ ಮಾಡ್ತಿದ್ದಾರೆ ಅಂತ. ಅಷ್ಟರಲ್ಲಿ ಶ್ರೀಮಂತವ್ರು ಬಂದು, ಏನಿದು ಅಳಿಮಯ್ಯ, ಯಾಕೆಷ್ಟು ಬೇಜಾರು ಮಾಡ್ಕೊಂಡಿದ್ಯಾ ಅಂದಾಗ, ಇನ್ನೇನು ಮಾಡೋದು ಮಾವ, ಭಾರ್ಗವಿ ಅವರನ್ನು ಮದುವೆಯಾಗಿ ಕರ್ಕೊಂಡು ಬಂದು ಅವರನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ನಾನು. ಮನೆಗೆ ಮದುವೆ ಬಂದಾಗಲೂ ಕೂಡ ಇದೇ ರೀತಿ ಅವಮಾನ ಆಗ್ತಿತ್ತು. ಆದರೆ ಈಗ ಅವರು ತಂದೆಯನ್ನು ಕಳ್ಕೊಂಡಿದ್ದಾರೆ, ಈಗಲೂ ಕೂಡ ಅದೇ ರೀತಿ ಅವಮಾನ ಆಗ್ತದೆ, ನಿಜಕ್ಕೂ ತುಂಬ ಬೇಜಾರಾಗ್ತದೆ ಮಾವ, ಅವರನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕಿತ್ತು ನಾನು ಅಂದಾಗ, ಖಂಡಿತವಾಗ್ಲೂ ನೋಡ್ಕೋತೀಯ ಅಳಿಮಯ್ಯ, ಏನೂ ಯೋಚನೆ ಮಾಡಬೇಡ ಅಂತಿದ್ದಾರೆ. ಹಾಗಾಗಿ ವ್ಯಾಲೆಂಟೈನ್ಸ್ ಡೇ ಬರ್ತದೆ, ಅವತ್ತು ಅವ್ರನ್ನ ಖುಷಿಯಾಗಿ ನೋಡ್ಕೋಬೇಕು ನಾನು, ಅವ್ರಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅರ್ಜುನ್ ಪ್ಲ್ಯಾನ್ ಮಾಡ್ತಾರೆ. ಅದೇ ಕಾರಣಕ್ಕೆ ಭಾರ್ಗವಿಯನ್ನು ಕರ್ಕೊಂಡು ಹೊರಗಡೆ ಬಂದಿದ್ದಾರೆ. ಭಾರ್ಗವಿಯವರ ಈ ಗಿಫ್ಟನ್ನು ತಗೊಳ್ಳಿ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳ್ತಾರೆ. ಅಯ್ಯೋ ಇದೆಯಾ
ಯಾತಕ್ಕೋಸ್ಕರ ನನಗಿದೇನು ಬೇಡ ಅಂದಾಗ ಪ್ಲೀಸ್ ಇದನ್ನು ಹಾಕ್ಕೊಂಡು ಬನ್ನಿ ನನಗೋಸ್ಕರ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಭಾರ್ಗವಿ ಹೋಗಿ ಹೊಸ ಬಟ್ಟೆಯನ್ನು ಹಾಕ್ಕೊಂಡು ಬರ್ತಾರೆ. ಹಾಕ್ಕೊಂಡು ಬರ್ತಿದ್ದಾಗೆ ಅಲ್ಲಿ ಆಲ್ರೆಡಿ ಎಲ್ಲ ರೀತಿಯ ಡೆಕೋರೇಷನ್ ಆಗಿದೆ. ನಿಜಕ್ಕೂ ಅದನ್ನೆಲ್ಲ ನೋಡಿ ಭಾರ್ಗವಿ ಖುಷಿ ಆಗ್ತಿದ್ದಾಳೆ. ಭಾರ್ಗವಿ ಹೊಸ ಬಟ್ಟೆ ಹಾಕ್ಕೊಂಡು ಬಂದು ನಿಂತ್ಕೊತಿದ್ದಾಗ ಇತ್ತ ಕಡೆ ಅರ್ಜುನ್ ಕೂಡ ಹೊಸ ಬಟ್ಟೆ ಹಾಕ್ಕೊಂಡು ಬಂದು ಕೋಟು ಸೂಟ್ನಲ್ಲಿ ನಿಂತ್ಕೊಂಡಿದ್ದ ಇಲ್ಲಿ ಭಾರ್ಗವಿ ಎದುರಾಗ್ತಿದ್ದಾರೆ. ಭಾರ್ಗವಿ ಮತ್ತು ಅರ್ಜುನ್ ಇಬ್ಬರು ಕೂಡ ಮುಖಾಮುಖಿ ಆಗಿದೆ. ಏನಿದೆಲ್ಲ ಅರ್ಜುನ್ ಯಾಕಿದೆಲ್ಲ ಬೇಕಿತ್ತು ಅಂದಾಗ ನನ್ನ ಹೆಂಡತಿ ಮುಖದಲ್ಲಿ ಖುಷಿ ನೋಡಬೇಕಲ್ವಾ, ಅದಕ್ಕೋಸ್ಕರ ಅಂತ ಹೇಳ್ತಾರೆ. ಮನೆಯಲ್ಲಿ ಪರಿಸ್ಥಿತಿ ಸರಿ ಇಲ್ಲ, ನಿಮಗೂ ಕೂಡ ಗೊತ್ತದ ಅಲ್ವಾ, ಅಪ್ಪನ ಕಳ್ಕೊಂಡು ಇದೆಲ್ಲ ಬೇಕಿತ್ತ ಅಂದಾಗ ಬೇಕಿತ್ತು ಭಾರ್ಗವಿ ಅವರ. ಖಂಡಿತ ತುಂಬಾ ಬೇಜಾರಿ ಆಗಿದ್ದೀರಾ, ನನಗಿಲ್ಲ ಅಂತ ಹೇಳೋದಿಲ್ಲ, ಹಾಗಂತ ಹಾಗೆ ಇರೋಕ್ಕಾಗತ್ತಾ, ಮನಸ್ಸನ್ನು ನೆಮ್ಮದಿ ಹುಡುಕ್ತಾ ಹೋಗಲೇಬೇಕಾಗತ್ತಲ್ವ ಅಂತ ಹೇಳಿದ್ದ ಇಲ್ಲಿ ಪ್ರಪೋಸ್ ಮಾಡ್ತಿದ್ದಾರೆ ಅರ್ಜುನ್ ಭಾರ್ಗವಿಗೆ. ತದನಂತರ ಇಲ್ಲಿ ಅರ್ಜುನ್ಗೆ ವಂದನಾಯಿಂದ ಕಾಲ್ ಬರ್ತದೆ. ವಂದನಾ ಕಾಲ್ ಬರ್ತಿದ್ದಾಗ ಈ ಕಾಲ್ ರಿಸೀವೇ ಮಾಡೋದಿಲ್ಲ. ಫುಲ್ ಇರಿಟೇಟ್ ಮಾಡ್ತಾಳೆ. ಇರಿಟೇಟ್ ಮಾಡೋದಕ್ಕೆ ಅಂತಲೇ ಕಾಲ್ ಮಾಡ್ತಿದ್ದಾಳೆ. ಈ ಒಂದು ಸಮಯದಲ್ಲಿ ನಾನು ನಿಮ್ಮ ಮಾತ್ರನೇ ಇರಬೇಕಾಗಿದೆ, ನಮ್ಮ ಸಮಯವನ್ನು ಯಾರು ಕೂಡ ವ್ಯರ್ಥ ಮಾಡೋದಕ್ಕೆ ನಾನು ಅವಕಾಶ ಕೊಡೋದಿಲ್ಲ ಅಂತ ಹೇಳಿದ್ದೆ. ಅರ್ಜುನ್ ತನ್ನ ಮನಸ್ಸು ಬಿಚ್ಚಿ ಇಲ್ಲಿ ಭಾರ್ಗವಿ ಹತ್ರ ಮಾತನಾಡ್ತಿದ್ದಾರೆ. ನನಗೆ ನಿಮ್ಮ ಈ ನಗು, ನಿಮ್ಮ ಧೈರ್ಯ ಇದೇ ನನಗಿಷ್ಟ ಆಗಿತ್ತು. ನಿಮ್ಮ ಒಳ್ಳೆತನ ನ್ಯಾಯ ಕೊಡಿಸ್ಬೇಕು ಅನ್ನೋ ಒಂದು ಹಠ ಇವುಗಳೇ ನನ್ನನ್ನು ನಿಮ್ಮನ್ನು ಪ್ರೀತಿಯಲ್ಲಿ ಬೀಳ್ಸೋಕ್ಕೆ ಕಾರಣ ಆಗಿದ್ದಂಥ ಅಂಶಗಳು ಅಂತ ಹೇಳ್ತಾರೆ. ಜೊತೆಗೆ ನಿಮ್ಮ ಜೊತೆ ನಾನು ತುಂಬ ಕ್ಷಣಗಳನ್ನ ಕಳೆದಿದ್ದೀನಿ, ಜೊತೆಗೆ ನಿಮ್ಮ ಜೊತೆ ಅಡುಗೆ ಮಾಡಿದ್ದೀನಿ, ನಿಮ್ಮ ಖುಷಿಯಲ್ಲಿ ನಾನು ಖುಷಿ ಕಂಡಿದ್ದೀನಿ, ಜೊತೆಗೆ ನಾನು ರೇಗಿಸಿದಾಗ ನೀವು ನಡ್ಕೊಂಡಂತಹ ಆ ನಗು ಎಲ್ಲವೂ ಕೂಡ ನನ್ನನ್ನು ಬಿಟ್ಟು ಬಿಡ್ದಾಗ ಕಾಡ್ತಿದೆ. ಜೊತೆಗೆ ನಿಮಗೆ ನನ್ನಿಂದ ತುಂಬ ಬೇಜಾರ ಆಗಿದೆ ಕೂಡ, ನಂಗೆ ಅರ್ಥ ಆಗುತ್ತೆ. ಆದರೆ ನಡುವೆ ನಿಜಕ್ಕೂ ನೀವು ತುಂಬಾ ಗ್ರೇಟ್, ನನಗೋಸ್ಕರ ಈ ಮನೆಗೆ ಬಂದ್ರಿ ಅಂತೆಲ್ಲವನ್ನು ಕೂಡ ನೆನಪು ಮಾಡ್ಕೋತಾರೆ. ಇದರ ನಡುವೆ ಒಂದು ಡ್ಯುಯೆಟನ್ನು ಕೂಡ ಸಾಂಗಿಗೆ ಡ್ಯಾನ್ಸನ್ನು ಕೂಡ ಮಾಡ್ತಾರೆ, ಇಬ್ಬರು ಕೂಡ ಕಪಲ್ ಡ್ಯಾನ್ಸನ್ನು. ಇದೆಲ್ಲದರ ನಡುವೆ ಇಲ್ಲಿ ಭಾರ್ಗವಿ ಅರ್ಜುನ್ ಬಳಿ ತುಂಬಾ ಪ್ರೀತಿಯಿಂದ ತನ್ನ ಪ್ರೀತಿಯ ಮಾತುಗಳನ್ನ ಕೂಡ ಹೇಳ್ಕೋತಾರೆ. ಇನ್ನೇನು ಅರ್ಜುನ್ ಮಂಡಿ ಊರಿ ಪ್ರಪೋಸ್ ಮಾಡಬೇಕು ಭಾರ್ಗವಿಗೆ, ಅಷ್ಟರಲ್ಲಿ ಅಲ್ಲಿಗೆ ವಂದನಾ ಎಂಟ್ರಿ ಕೊಡ್ತಾರೆ. ವಂದನಾ ಎಂಟ್ರಿ ಕೊಟ್ಟಿದ್ದ ಇಲ್ಲಿ ಐ ಲವ್ ಯು ಭಾರ್ಗವಿ ಅಂತ ಅರ್ಜುನ್ ಹೇಳಿದರೆ ಐ ಲವ್ ಯು ಟು ಅರ್ಜುನ್ ಅಂತ ವಂದನಾ ಹೇಳ್ತಾಳೆ. ಇತ್ತ ಕಡೆ GP ಪಾಟೀಲ್ ನಿಜಕ್ಕೂ ಗಾಯತ್ರಿ ದೇವಿಯನ್ನು ನೆನಪು ಮಾಡಿಕೊಂಡು ತುಂಬ ಅಂದರೆ ತುಂಬ ಡಿಸ್ಟರ್ಬ್ ಆಗಿದ್ದಾರೆ. ಅದೇ ಕಾರಣಕ್ಕೆ ತನ್ನ ಫ್ರೆಂಡ್ ಶಕ್ತಿ ಪ್ರಸಾದ್ಗೆ ಕಾಲ್ ಮಾಡ್ತಾರೆ. ಶಕ್ತಿ, ನನಗೆ ಹಳೆ ನೆನಪುಗಳು ಕಾಡ್ತದೆ, ಗಾಯತ್ರಿ ದೇವಿ ಕಾಡ್ತಿದ್ದಾರೆ ಅಂದಾಗ, ಏನಿದು ನೀನು ಯಾಕೆ ಗಾಯತ್ರಿ ದೇವಿಯನ್ನು ನೆನಪು ಮಾಡ್ಕೋತಿದ್ಯಾ, ಅದು ಮುಗ್ದೋಗಿರುವ ಅಧ್ಯಾಯ, ಅದನ್ನು ನೆನಪು ಮಾಡಿಕೊಂಡು ಇರೋ ಬದುಕನ್ನು ಹಾಳು ಮಾಡ್ಕೋಬೇಡ ಅಂತ ಶಕ್ತಿ ಹೇಳಿದಾಗ, ಅದು ಹಾಗಲ್ಲ, ಮರಿಬೇಕು ಅಂದರೂ ಮರೆಯೋಕ್ಕಾಗೋದಿಲ್ಲ ಅಲ್ವಾ, ಕೆಲವೊಮ್ಮೆ ನೆನಪಾಗ್ಬಿಡತ್ತೆ, ನೆನಪು ಮಾಡ್ಕೊಂಡಾಗ ತುಂಬಾ ಡಿಸ್ಟರ್ಬ್ ಆಗ್ತೀನಿ. ಅವಳ ಕತೆ ಮುಗ್ದಿರ್ಬೋದು, ಆದರೂ ಕೂಡ ಕೇಸು ಅದು ಎಲ್ಲವೂ ಕೂಡ ಬಿಟ್ಟು ಬಿಡ್ದಾಗೆ ಕಾಡ್ತದ ಅಂತ GP ಪಾಟೀಲ್ ಹೇಳ್ತಿದ್ದಾಗೇ ಬೃಂದ ಅದನ್ನು ಕೇಳಿಸ್ಕೊತಾಳೆ. ಯಾರಿದು ಗಾಯತ್ರಿ ದೇವಿ? ಮಾವ ನನ್ನ ಕಪ್ಪಿ ಮುಷ್ಟಿಯಲ್ಲಿರಬೇಕು ಅಂದರೆ ಗಾಯತ್ರಿ ದೇವಿ ಯಾರು ಅನ್ನೋದನ್ನು ಹುಡುಕಿ ನಾನು ಕರ್ಕೊಂಡು ಬರಲೇಬೇಕು ಅಂತ ಹೇಳಿ ಬೃಂದ ಸಿದ್ಧವಾಗಿದ್ದಾಳ. ಇತ್ತ ಕಡೆ ಗಾಯತ್ರಿ ದೇವಿಯ ಹುಡುಕಾಟದಲ್ಲಿ ಭಾರ್ಗವಿ ಹಾಗೆ ಬೃಂದ ಇಬ್ಬರು ಕೂಡ ಇದ್ದಾರೆ. ಆದರೆ ಯಾರ ಕೈಗೆ ಸಿಗ್ತಾರೆ ಗಾಯತ್ರಿ ದೇವಿ? ಕೊನೆಗೂ ಕೂಡ GP ಮುಂದೆ ಗಾಯತ್ರಿ ದೇವಿಯ ಎಂಟ್ರಿ ಆಗ್ತದೆ. ಬಟ್ ಹೇಗೆ ಎಂತೂ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೆಯ್ಟ್ ಮಾಡೋದನ್ನು ಮರಿಬೇಡಿ.